ಯಾವಾಗೆಲ್ಲ ಸಾಮಾಜಿಕ ನ್ಯಾಯವನ್ನ ನೀಡುವಂತಹ ಪ್ರಯತ್ನಗಳು ದೇಶದಲ್ಲಿ ನಡೀತಾ ಬಂದಿದ್ದಾವೆ ಅವಾಗೆಲ್ಲವೂ ಕೂಡ ನಮ್ಮ ವಿರುದ್ಧವಾಗಿ ಪ್ರತಿಗಾಮಿ ಹೋರಾಟಗಳು ದೊಡ್ಡ ಪ್ರಮಾಣದಲ್ಲಿ ನಡೆದಿರೋದು ಇತಿಹಾಸ. ಕಾಂತರಾಜ್ ಅವರ ವರದಿಯನ್ನ ಜಾರಿ ಮಾಡ್ಬೇಕಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದಾಗ ಜಾರಿ ಆಗ್ಬೇಕನ್ನೋಂತ ನಡೆದಂತ ನಮ್ಮೆಲ್ಲರ ಹೋರಾಟಗಳು ಆ ಹೋರಾಟಗಳು ವ್ಯರ್ಥವಾಗಿದಾವೋ ಸಾರ್ಥಕ ಆಗಿದೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿನೇ ಅದಕ್ಕೆ ಉತ್ತರ ಕಂಡುಕೊಳ್ಬೇಕಾಗುತ್ತೆ. ನಾವು ಸಂವಿಧಾನದ ಮೇಲೆ ಮತ್ತು ನ್ಯಾಯಾಂಗದ ಮೇಲೆ ನ್ಯಾಯ ಮತ್ತು ನಂಬಿಕೆ ಮೇಲೆ ಬದುಕ್ತಾ ಇದೀವಿ. ಆದ್ರೆ ನ್ಯಾಯಾಲಯಗಳು ಕೂಡ ಇವತ್ತು ಪಕ್ಷಪಾತಿಯಾಗಿ ವರ್ತನೆ ಮಾಡ್ತಾ ಇರೋದನ್ನ ನಾವು ನಿರಂತರವಾಗಿ ನೋಡ್ತಾ ಬಂದಿದ್ದೀವಿ. ಹಿಂದುಳಿದ ವರ್ಗಗಳಿಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಾತಿಯನ್ನು ಕೊಡಬೇಕು, ನ್ಯಾಯಬದ್ಧ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ನ್ಯಾಯಾಲಯ ಕೂಡ ನಮ್ಮ ಪರವಾಗಿ ನಿಂತಿಲ್ಲ ಅನ್ನೋದು ಐತಿಹಾಸಿಕವಾಗಿ ಅನೇಕ ಪ್ರಕರಣಗಳಲ್ಲಿ ಅದನ್ನು ಕಾಣಿಸ್ಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 86-87% ಇರುವಂತಹ SC ST OBC ಗಳಿಗೆ ನೀವು 50% ಅಲ್ಲೇ ಇರಬೇಕು, ಅಲ್ಲೇ ನೀವು ಒದ್ದಾಡಬೇಕು ಅನ್ನುವಂತಹ ತೀರ್ಪನ್ನ ಇವತ್ತು ರಾಜ್ಯ ಸರ್ಕಾರದ ಎದುರುಗಡೆ ಇರುವಂತಹ ಅಥವಾ ಹೈಕೋರ್ಟ್ ಎದುರುಗಡೆ ಇರುವಂತಹ ಆದೇಶವನ್ನ ನಾವು ನೋಡಿದ್ದೀವಿ. ನನಗೆ ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ರವಿವರ್ಮಕುಮಾರ್ ಅವರಿಗೆ ಮತ್ತು ಇಡೀ ತಂಡದ ಇಲ್ಲೆಲ್ಲರೂ ಕೂತಿದ್ದಾರೆ ಅವರಿಗೆ ಧನ್ಯವಾದ ಹೇಳಬೇಕಂತ ಅನಿಸುತ್ತೆ. ಏನಂತಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಜಾರಿ ಇದ್ದಂತ 56% ಮೀಸಲಾತಿಯನ್ನ ಇದು ತಪ್ಪು, ಇದು ಮೋಸ, 50% ಮೀರಬಾರದು ಅಂತ ಹೇಳಿ ನಮ್ಮ ಕರ್ನಾಟಕದ ಹೈಕೋರ್ಟ್ ಅದನ್ನ 50ಕ್ಕೆ ತಂದು ನಿಲ್ಲಿಸಿದೆ. ಇವತ್ತು ರಾಜ್ಯ ಸರ್ಕಾರ ಮನ್ನ ರವಿವರ್ಮಕುಮಾರ್ ಅವರನ್ನು ನೇಮಕ ಮಾಡ್ಕೊಳ್ಳೋದ್ರ ಮುಖಾಂತರ 56% ಮಾಡಿದಂತದ್ದು ಸಾಂವಿಧಾನಿಕವಾಗಿ ಅದು ಉಳಿಬೇಕಂತ ಹೇಳಿ ಮಾಡುತ್ತೆ. ಆದ್ರೆ ಕೋರ್ಟ್ ಅದನ್ನ ಒಪ್ಕೊಳ್ಳುತ್ತೆ ಬಿಡುತ್ತೆ ಬೇರೆ ಪ್ರಶ್ನೆ. ಆದ್ರೆ ನಿನ್ನೆ ಮಧ್ಯಾಹ್ನ ಸುದೀರ್ಘ 2.5 ಗಂಟೆಗಳ ಕಾಲ ಪ್ರೊಫೆಸರ್ ರವಿವರ್ಮಕುಮಾರ್ ಅವರು ಸರ್ಕಾರ ಪರವಾಗಿ 56% ಮೀಸಲಾತಿ ಪರವಾಗಿ ವಾದ ಮಾಡಿದ್ದಿದೆಯಲ್ಲ, ನಿಜಕ್ಕೂ ಕೂಡ ಅದು ಐತಿಹಾಸಿಕವಾಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ. ಮಂಡಲ್ ಅವರು ಈ ವರದಿಯನ್ನು ಸಲ್ಲಿಸಿ 36 ವರ್ಷ ಆಯ್ತಂತ ಹೇಳಿ ಹೇಳ್ತಿದ್ವಿ. ಆ ಮಂಡಲ ವರದಿಯ ಕೊಡುಗೆಯ ಕಾರಣಕ್ಕಾಗಿ ಹಿಂದುಳಿದ ಸಮುದಾಯಗಳು SC ST ಸಮುದಾಯಗಳು ಇವತ್ತು ಧನ ಎತ್ತಿ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ಈ ಕಾರ್ಯಕ್ರಮವನ್ನ ಯಾರು ನೆನ್ಪು ಮಾಡ್ಕೊಂಡು ಮಾಡ್ಬೇಕಾಗಿತ್ತು, ಆಚರಣೆ ಮಾಡ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಬಂದಾಗ ಯಾವ ಸಂಘಟನೆಗಳು ಮುಂದೆ ಬರಲಿಲ್ಲ. ನಮಗೆ ಫೋನ್ ಮಾಡಿ ಏನ್ರಿ ಕಡೆ ಮರೆತು ಬಿಟ್ರ ಮಂಡಲ್ ಅವರು ವರದಿ ಕೊಟ್ಟು ಇಷ್ಟು ದಿನ ಆಯ್ತು ಅಂತ ಹೇಳಿ ಪ್ರೊಫೆಸರ್ ರವಿವರ್ಮಕುಮಾರ್ ಅವರೇ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಸ್ಥಿತಿಗೆ ನಾವು ತಲುಪಿದ್ದೇವೆ. ಅಂದ್ರೆ ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ನಾವೆಲ್ಲೂ ವಿಫಲರಾಗಿದ್ದೀವಿ. ಮತ್ತೊಂದು ಹೋರಾಟ ಶುರು ಮಾಡಿದ್ದಾರೆ, ರಿಸರ್ವೇಶನ್ ಹಟಾವೋ ಆಂದೋಲನ, ಆರಕ್ಷಣ್ ಹಟಾವೋ ಆಂದೋಲನ ಅಂತ ಹೇಳಿ ಶುರು ಮಾಡಿದ್ದಾರೆ. ಇವತ್ತಿನ ಮಾಹಿತಿಯ ಪ್ರಕಾರ ಆ ಆಂದೋಲನದ ಸೋಷಿಯಲ್ ಮೀಡಿಯಾದ ಫೇಜ್ಗೆ 52 ಲಕ್ಷ ಜನ ಅದಕ್ಕೆ ಸದಸ್ಯರಾಗಿದ್ದಾರೆ, ಅದಕ್ಕೆ ಫಾಲೋವರ್ಸ್ ಆಗಿದ್ದಾರೆ. ವಿವಿಧವಾದಂತಹ ಪೋಸ್ಟ್ ಗಳನ್ನ, ರೀಲ್ಸ್ ಗಳನ್ನ, ಕಂಟೆಂಟ್ ಗಳನ್ನ ಬರೆಯೋದ್ರ ಮುಖಾಂತರ ಇಡೀ ಸಮಸ್ತ ವಿದ್ಯಾರ್ಥಿ ಯುವಜನ ಸಮುದಾಯವನ್ನ ಡಿವೈಡ್ ಮಾಡೋದಕ್ಕೆ ಇವತ್ತು ಮನುವಾದಿಗಳು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಈ ಮನುವಾದಿಗಳ ಕುತಂತ್ರ ಮೀಸಲಾತಿ ವಿರುದ್ಧ, ಸಂವಿಧಾನದ ವಿರುದ್ಧ, ಈ ನಮ್ಮ ಪ್ರಾತಿನಿಧ್ಯದ ವಿರುದ್ಧ ಇಷ್ಟೊಂದು ನಡೀತಾ ಇರಬೇಕಾದ್ರೂ ಕೂಡ ನಾವು ಇನ್ನು ಮೌನವಾಗಿದ್ದೇವೆ. ಕರ್ನಾಟಕದಲ್ಲಿ ಹಿಂದಗಳ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಮಾತಾಡೋದಕ್ಕೆ ನಾವು ಸಿದ್ದರಾಮಯ್ಯ ಅವರಿಗೆ ಗುತ್ಕೋ ಕೊಟ್ಟು ಬಿಟ್ಟಿದ್ದೀವಿ. ಸಿದ್ದರಾಮಯ್ಯ ಅವರು ಮಾತಾಡಬೇಕು, ಅವ್ರು ಮಾತ್ರ ಮಾಡಬೇಕು. ಇನ್ನು ಉಳಿದವ್ರ ಕತೆ ಏನಾಗಿದ್ರೆ ಯಾರು ಬಾಯಿ ಬಿಚ್ಚಬಾರ್ದ. ಕಾಂತರಾಜ್ ಅವರ ಆಯೋಗದ ವರದಿ ಜಾರಿ ಆಗ್ಬೇಕು ಅಂತ ಹೇಳಿ ಎಷ್ಟು ಜನ ಅಧಿವೇಶನಗಳಲ್ಲಿ ನಮ್ಮ SC ST OBC ಪ್ರತಿನಿಧಿಗಳು, ಶಾಸಕರು ಮಾತನಾಡಿದ್ರು. ನಾವೇ ಖುದ್ದಾಗಿ ನಡೆದಂತ ಹೋರಾಟಗಳಲ್ಲಿ ನನ್ನ ಪಕ್ಷದ ಪ್ರತಿನಿಧಿಗಳು ಸೇರಿದಂಗೆ ಇತರೆ ಪ್ರದೇಶ ಪಕ್ಷಗಳ ಪ್ರತಿನಿಧಿಗಳು ಅಂತ ಎಷ್ಟು ಜನ ಈ ಹೋರಾಟಗಳಲ್ಲಿ ತೊಡಸ್ಕೊಂಡ್ರು. ಇಲ್ಲಿ ಈ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಒಂದು ಮಾತಿದೆ, ವೆನ್ ಪಾಲಿಟಿಕ್ಸ್ ಡಿಟರ್ಮೈನ್ ಅವರ್ ಫ್ಯೂಚರ್ ವಿ ಮಸ್ಟ್ ಡಿಟರ್ಮೈನ್ ಅವರ್ ಪಾಲಿಟಿಕ್ಸ್. ರಾಜಕಾರಣವೇ ಇವತ್ತು ಎಲ್ಲವನ್ನು ನಿರ್ಧಾರ ಮಾಡ್ತಿರ್ಬೇಕಾದ್ರೆ ಹಿಂದುಳಿದವರ ರಾಜಕೀಯ ಏನಿರಬೇಕು, SC ST ಗಳ ರಾಜಕೀಯ ಯಾವುದಾಗಿರ್ಬೇಕು ಅಂತಂದು ಹೇಳಿ ನಿರ್ಧಾರ ಮಾಡಬೇಕಾಗಿರೋದು ಯಾರು? ಈ ಸಮುದಾಯದ ಜನಪ್ರತಿನಿಧಿಗಳು, ಈ ಸಮುದಾಯದ ಸಂಘಟನೆಗಳು ಮಾಡಬೇಕು. ಈ ಮಹತ್ ಕಾರ್ಯವನ್ನು ಮಾಡಲಿಲ್ಲ ಅಂತಂದ್ರೆ ಶತಮಾನಗಳ ಕಾಲ ಹಿಂದೆ ಹೋಗ್ತೀವಿ. ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ. ನಾಲವಡಿಯವರು ಕೊಟ್ಟ ಮೀಸಲಾತಿ, ತಾವಮಾರವರು ಕೊಟ್ಟ ಮೀಸಲಾತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಮೀಸಲಾತಿ, VP ಸಿಂಗ್ ಮಂಡಲ್ ಅವರು ಕೊಟ್ಟಂತ ಮೀಸಲಾತಿ, ದೇವರಾಜ್ ಅವರು ಕೊಟ್ಟಂತ ಮೀಸಲಾತಿ ಅಥವಾ ಸಿದ್ದರಾಮಯ್ಯ ಅವರು ವಿಸ್ತರಣೆ ಮಾಡಿದಂತ ಮೀಸಲಾತಿಯನ್ನ ನಾಶ ಮಾಡೋದಕ್ಕೆ ಇವತ್ತು ಮನುವಾದಿಗಳು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಈ ಕುತಂತ್ರಗಳನ್ನು ಎದುರಿಸಬೇಕಂತಂದ್ರೆ ನಾವು ಇಲ್ಲಿ ಕೂತಿರೋರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಂದಾಗುವಂತ ಅನಿವಾರ್ಯತೆ ಇದೆ. ನನಗೆ ಯಾವಾಗಲೂ ನನ್ನ ಗೆಳೆಯ ಆದರ್ಶ ಅಲ್ಲಪ್ರವರು ಮಾತು ಹೇಳ್ತಿರ್ತಾರೆ, ಲೀಡರ್ಸ್ ಗಳ ಮಧ್ಯೆ, ಸಂಘಟನಾಕಾರರ ಮಧ್ಯೆ ಒಂದು ವರ್ಕಿಂಗ್ ರಿಲೇಶನ್ಶಿಪ್ ಬೇಕಾಗಿದೆ. ವರ್ಕಿಂಗ್ ರಿಲೇಶನ್ಶಿಪ್ ನಮ್ಮಲ್ಲಿ ವರ್ಕಿಂಗ್ ರಿಲೇಶನ್ಶಿಪ್ ನ ಕೊರತೆ ಇದೆ. ಹಾಗಾಗಿ ಬಂಧುಗಳೇ, ನಾವು ಸಮುದಾಯಗಳನ್ನ ಬೆಸಿಬೇಕು, ಸಣ್ಣ ಪುಟ್ಟ ಅಭಿಪ್ರಾಯಗಳನ್ನ ಮೀರಿ ನಾವೆಲ್ಲರೂ ಕೂಡ ಐಕ್ಯತೆ ಕಡೆ ಹೋಗ್ಬೇಕು. ಅಂದಾಗ ಮಾತ್ರ ಒಂದು ಐಕ್ಯ ಚಳವಳಿಯನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಬರೀ ಮಂಡಲ್ ಕಮಿಷನ್ ರಿಪೋರ್ಟ್ ಅನ್ನ ನೆನಪಾಡ್ಕೊಳ್ಳುವಂತ ಕಾರ್ಯಕ್ರಮ ಅಷ್ಟೇ ಅಲ್ಲ, ನಮ್ಮ ಮಧ್ಯೆ ಇರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮೀರಿ ಚಳವಳಿಯನ್ನು ಕಟ್ಟಬೇಕಾಗಿದೆ. ಯಾವ ಚಳವಳಿ? ನಮ್ಮ ಜನಸಂಖ್ಯೆ ಆಧಾರಿತ ಮೀಸಲಾತಿಯನ್ನು ಕೊಡಿ ಎನ್ನುವಂತಹ ಚಳವಳಿ. ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡೋದ್ರಲ್ಲಿ ಮೀಸಲಾತಿ ಕೊಡಿ ಎನ್ನುವಂತಹ ಚಳವಳಿಯನ್ನು ಕಟ್ಟಬೇಕಾಗಿದೆ. ಹೇಗೆ SC ST ಗಳಿಗೆ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ ಮೀಸಲಾತಿ ಇದೆಯೋ ಹಾಗೆ ಹಿಂದುಳಿದ ವರ್ಗಗಳಲ್ಲಿ ಕೂಡ ರಾಜಕೀಯ ಮೀಸಲಾತಿ ಬೇಕು ಅನ್ನುವಂತಹ ಚಳವಳಿಯನ್ನ ಈ ದೇಶದಲ್ಲಿ ಕಟ್ಟುವಂತಹ ಐಕ್ಯತೆ ಇವತ್ತು ನಮಗೆ ಬೇಕಾಗಿದೆ. ಹೀಗೆ ಕಾಂತರಾಜ್ ಅವರ ಆಯೋಗ, ಮಧುಸೂದನ್ ನಾಯಕರವರ ಆಯೋಗ ಅವರು ಕೊಟ್ಟಂತ ವರದಿಗಳು ಮೂಲೆ ಗುಂಪಾಗದಿರುವಂತಹ ಚಳವಳಿಯನ್ನು ಕಟ್ಟುವುದರ ಮುಖಾಂತರ ನಮ್ಮ ಸಮುದಾಯಗಳಿಗೆ ಶಿಕ್ಷಣ, ಉದ್ಯೋಗ, ಅದಕ್ಕೂ ಮುಖ್ಯವಾಗಿ ಘನತೆಯ ಪಾಲನೆ ಕೇಳುವಂತ ಚಳವಳಿಯನ್ನು ಕಟ್ಟಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ಈ ನಿಟ್ಟಲ್ಲಿ ಮುಂದಾಗೋಣ, ಈ ಮುಟ್ಟಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಈ ಕಾರ್ಯಕ್ರಮವನ್ನು ಮಾಡಿದಂತ ಮಾನ್ಯ ಪ್ರೊಫೆಸರ್ ರವಿವರ್ಮಕುಮಾರ್ ಅವರಿಗೆ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದ ಬಂಧುಗಳಿಗೆ ಮತ್ತು ಅಹಿಂದ ಕರ್ನಾಟಕದ ಅಹಿಂದ ಸಮುದಾಯದ ಎಲ್ಲಾ ಬಂಧುಗಳಿಗೆ ಒಂದು ಸ್ಥಾನ ಮಾತು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ಜೈ ಭೀಮ್, ಜೈ ಭಾರತ್.